ಮಹಾತ್ಮ ಗಾಂಧೀಜಿ ಪ್ರತಿಮೆಯನ್ನೇ ಖದೀಮರು ಕದ್ದೊಯ್ದಿದ್ದಾರೆ. ಬರೋಬ್ಬರಿ 426 ಕೆಜಿ ತೂಕದ ಕಂಚಿನ ಪ್ರತಿಮೆಯನ್ನ ಕಳವು ಮಾಡಲಾಗಿದೆ. ಆಸ್ಟ್ರೇಲಿಯಾದ ಮಾಲ್ಬೋರ್ನ್ನ ರೌವಿಲ್ಲೆಯಲ್ಲಿ ನಡೆದಿರುವಂತಹ ಘಟನೆ ಇದು. ಇಂಡಿಯನ್ ಕಮ್ಯುನಿಟಿ ಸೆಂಟರ್ನ ಬಳಿ ಇದ್ದಂತಹ ಪ್ರತಿಮೆ ಅಡಿಪಾಯದಿಂದ ಕತ್ತರಿಸೋದಕ್ಕೆ ಆಂಗಲ್ ಗ್ರೈಂಡರ್ ಅನ್ನ ಬಳಕೆ ಮಾಡಲಾಗಿದೆ. ಆಂಗಲ್ ಗ್ರೈಂಡರ್ ಅನ್ನ ಬಳಕೆ ಮಾಡಿ ಅಡಿಪಾಯದಿಂದ ಕತ್ತರಿಸುವಂತ ಯತ್ನವನ್ನ ಖದೀಮರು ಮಾಡಿದ್ದಾರೆ. ಭಾರತೀಯ ಸಾಂಸ್ಕೃತಿಕ ಸಂಬಂಧಗಳ ಮಂಡಳಿಯಿಂದ ಐಸಿಸಿಆರ್ ಉಡುಗೊರೆಯಾಗಿದ್ದು ಆಸ್ಟ್ರೇಲಿಯಾದ ಭಾರತೀಯ ಸಮುದಾಯಕ್ಕೆ ಗಮನಾರ್ಹ ಸಾಂಸ್ಕೃತಿಕ, ಐತಿಹಾಸಿಕ ಮತ್ತು ಸಾಂಕೇತಿಕ ಮಹತ್ವವನ್ನು ಹೊಂದಿದೆ. ಇನ್ನು ಸೋಮವಾರ ಸುಮಾರು 12:50 ಸುಮಾರಿಗೆ ಕಳ್ಳತನ ಸಂಭವಿಸಿದೆ ಅಂತ ಹೇಳಲಾಗಿದೆ. ಮೂವರು ಅಪರಿಚಿತ ಅಪರಾಧಿಗಳು 426 ಕಿಲೋಗ್ರಾಂಗಳಷ್ಟು ತೂಕದ ಪ್ರತಿಮೆಯನ್ನು ಅದರ ಅಡಿಪಾಯದಿಂದ ಕತ್ತರಿಸೋದಕ್ಕೆ ಆಂಗಲ್ ಗ್ರೈಂಡರ್ ಅನ್ನ ಬಳಸಿದ್ದಾರೆ ಅಂತ ಹೇಳಿ ಪೊಲೀಸರು ತಿಳಿಸಿದ್ದಾರೆ. ಒಂದು ಕಡೆ ಫೋಟೋದಲ್ಲಿ ನೀವು ಕೂಡ ಗಮನಿಸ್ತಾ ಇದ್ದೀರಾ, ಮಹಾತ್ಮ ಗಾಂಧೀಜಿ ಅವರ ಮೊದಲಿದ್ದಂತಹ ಪ್ರತಿಮೆ ಯಾವ ರೀತಿಯಾಗಿ ಇತ್ತು ಅಂತ ಹೇಳಿ. ಇನ್ನು ಎರಡನೆಯ ಫೋಟೋದಲ್ಲಿ ನೀವು ಕೂಡ ಗಮನಿಸ್ತಾ ಇರಬಹುದು, ಮೂವರು ಏನು ಈ ರೀತಿಯಾಗಿ ಅಡಿಪಾಯದಿಂದನೇ ಹೇಗೆ ಕತ್ತರಿಸಿದ್ದಾರೆ ಅನ್ನುವಂಥ ಫೋಟೋವನ್ನು ಕೂಡ ನೋಡ್ತಾ ಇದ್ದೀರಾ. ಸಾಮಾಜಿಕ ಮಾಧ್ಯಮದಲ್ಲಿ ಪೋಸ್ಟ್ ಮಾಡಲಾದಂತಹ ಫೋಟೋಗಳು ಪ್ರತಿಮೆಯ ಪಾದದ ಬಳಿ ಕತ್ತರಿಸಲ್ಪಟ್ಟಿದ್ದು ಅದರ ಪಾದಗಳು ಮಾತ್ರ ಅಲ್ಲೇ ಉಳಿದಿರುವಂಥ ಫೋಟೋವನ್ನು ನೀವು ಕೂಡ ಗಮನಿಸ್ತಾ ಇದ್ದೀರಾ. ಬರೋಬ್ಬರಿ 426 ಕೆಜಿ ತೂಕದ ಕಂಚಿನ ಪ್ರತಿಮೆಯನ್ನ ಕಳವು ಮಾಡಲಾಗಿದೆ. ಇನ್ನು ಈ ಪ್ರತಿಮೆಯನ್ನ ಇಂಡಿಯನ್ ಕೌನ್ಸಿಲ್ ಫಾರ್ ಕಲ್ಚರಲ್ ರಿಲೇಷನ್ಸ್ ಐಸಿಸಿಆರ್ ಉಡುಗೊರೆಯಾಗಿ ನೀಡಿರುತ್ತೆ. 2021 ನವೆಂಬರ್ 12ರಂದು ಆಸ್ಟ್ರೇಲಿಯಾದ ಮಾಜಿ ಪ್ರಧಾನಿ ಸ್ಕಾಟ್ ಮಾರಿಸನ್ ಪ್ರತಿಮೆಯನ್ನ ಅನಾವರಣಗೊಳಿಸಿರ್ತಾರೆ. ಈ ಪ್ರತಿಮೆಯು ಅಲ್ಲಿ ನೆಲೆಸಿರುವಂತಹ ಭಾರತೀಯ ಸಮುದಾಯದ ಸಾಂಸ್ಕೃತಿಕ, ಐತಿಹಾಸಿಕ ಮತ್ತು ಸಾಂಕೇತಿಕ ಮಹತ್ವವನ್ನು ಸಾರ್ತಾ ಇತ್ತು. ಇನ್ನು ಜನವರಿ 12ರಂದು ನಡೆದಿದೆ ಎನ್ನಲಾದಂತಹ ಒಂದು ಪ್ರಕರಣವನ್ನ ಸರಿಯಾದ ತನಿಖೆ ಆಗಬೇಕು, ಯಾರು ಈ ರೀತಿಯಾಗಿ ಮಾಡಿದ್ದಾರೆ ಅವರ ವಿರುದ್ಧ ಕ್ರಮ ತೆಗೆದುಕೊಳ್ಬೇಕು ಅನ್ನುವಂಥ ಆಗ್ರಹಗಳು ಕೂಡ ಕೇಳಿ ಬರ್ತಾ ಇದೆ.